ನಮಸ್ಕಾರ ರೀ ಎಲ್ಲರಿಗೂ ಸರೋಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದಕ್ಕೇನು ಭಾಳ ಸಾಮಗ್ರಿಗಳೇನು ಬೇಕಾಗಿಲ್ಲ, ಒಂದು ನಾಲ್ಕು ಸಾಮಗ್ರಿಗಳಿಂದ ಇದನ್ನು ಮಾಡ್ಬೋದು. ಫಸ್ಟ್ಗೆ ನಾನಿಲ್ಲಿ 1 ಕಪ್ ಕೊಬ್ಬರಿಗೆ ಅರ್ಧ ಕಪ್ ಸಕ್ಕರೆನ ಅರ್ಧ ಕಪ್ ನೀರಿನಲ್ಲಿ ಈ ರೀತಿ ಪಾಕ ಮಾಡ್ಕೋಬೇಕು. ಇದೇನು ಪಾಕ ಅಂದರೆ ಸಕ್ಕರೆ ಕರಗಿದ್ರೆ ಸಾಕು. 1 ಕಪ್ ನಾನು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಈ ರೀತಿ ಸಕ್ಕರೆ ಎಲ್ಲ ಪೂರ್ತಿ ಕರಗಬೇಕು. ಈ ರೀತಿ ಒಂದು ಸ್ವಲ್ಪ ಪಾಕ ಬಂದರೆ ಸಾಕು. ಪಾಕ ಅಂದರೆ ಪೂರ್ತಿ ಪಾಕ ಅಲ್ಲ, ಸ್ವಲ್ಪ ಒಂದು 5 ನಿಮಿಷ ಕರಗಿಸಿದರೆ ಸಾಕು. ಆಮೇಲೆ ತುರಿದಿರುವಂಥ ಕೊಬ್ಬರಿನ ಅದಕ್ಕೆ ಹಾಕ್ಕೊಂಡು ಚೆಂದಾಗ ಕೈ ಆಡಿಸ್ಕೋಬೇಕು. ಈ ರೀತಿ ಈ ಸಕ್ಕರೆ ನೀರಿನಲ್ಲಿರೋ ಅಂಶ ಅಷ್ಟು ಹೋಗಬೇಕು, ನೀರಿನ ಅಂಶ ಅಷ್ಟು ಹೋಗಬೇಕು. ನೀವು ಇದನ್ನ ಕೈ ಆಡಿಸ್ಕೊತಾನೆ ಇರಬೇಕು. ಆವಾಗ ಸ್ವಲ್ಪ ಇದಕ್ಕೆ ಏಲಕ್ಕಿ ಪುಡಿನ ನಾನು ಹಾಕೋತಾ ಇದ್ದೀನಿ. ಚೆಂದಾಗ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಈ ನೀರಿನ ಅಂಶ ಅಷ್ಟು ಇದು ಪೂರ್ತಿಯಾಗಿ ಹೋಗ್ಬೇಕು. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಈ ಥರ ಕುದೀತಿರುತ್ತೆ ಇದು. ಸೊ ಈ ನೀರಿನ ಅಂಶ ಪೂರ್ತಿಯಾಗಿ ಹೋಗಬೇಕು, ಅಂದ್ರೇ ನಿಮಗೆ ಪರ್ಫೆಕ್ಟಾಗಿ ಕೊಬ್ಬರಿ ಮಿಠಾಯಿ ಬರೋಕ್ಕೆ ಸಾಧ್ಯ. ಒಂದು ವೇಳೆ ನೀರಿನ ಅಂಶ ಇದ್ದರೆ ವಡೆ ಸರಿಯಾಗಿ ಬರೋದಿಲ್ಲ. ಸೊ ಮತ್ತು ಇದನ್ನು ಯಾವಾಗಲೂ ಕೈ ಆಡಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ಹೊತ್ತೋ ಚಾನ್ಸಸ್ ಇರುತ್ತೆ. ಈ ಕಡೆ ನಾನು ಒಂದು ಪ್ಲೇಟಿಗೆ ತುಪ್ಪನ ಹಚ್ಕೊಂಡು ಇಟ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ನೀರಿನ ಅಂಶ ಅಷ್ಟು ಹೋಗ್ತಾ ಇದೆ. ಸೊ ಇನ್ನೂ ಸ್ವಲ್ಪ ಐತಿ ನೀರು. ಈ ರೀತಿ ಕೈ ಆಡಿಸ್ಕೋಬೇಕು. ಇದು ಒಂಚೂರು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ವೈಟ್ ಕಲರ್ ಇದ್ದಿದ್ದು ಸ್ವಲ್ಪ ಬ್ರೌನ್ ಕಲರ್ ಟೈಪ್ ಬರುತ್ತೆ. ಈ ರೀತಿ ಅಷ್ಟು ನೀರಿನ ಅಂಶ ಹೋಗೋವರೆಗೂ ಕೈ ಆಡಿಸ್ಕೊತಾನೆ ಇರಬೇಕು. ನೀವು ಒಂದು ವೇಳೆ ಕೈ ಆಡಿಸೋಲ್ಲ ಅಂದರೆ ತಳ ಹೊತ್ತೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಇದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಮನೆಯಲ್ಲಿ ಕೊಬ್ಬರಿ ಇದ್ದರೆ ಈ ರೀತಿ ಮಾಡ್ಕೋಬೋದು. ಮತ್ತು ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ಈ ರೀತಿ ಒಂದು ವಾರ ಗಂಟಲೆ ಇಟ್ಕೊಂಡು ತಿನ್ಬೋದು. ಆಮೇಲೆ ನಾನಿಲ್ಲಿ ತುಪ್ಪ ಹಚ್ಕೊಂಡಿದ್ನಲ್ಲ, ಆ ತಾಟಿಗೆ ಇದನ್ನೆಲ್ಲ ಹಾಕ್ಕೊಂಡು ಈ ರೀತಿ ಒತ್ಕೋಬೇಕು. ನೋಡ್ತಿರ್ಬೋದು ನೀವು ಇಲ್ಲಿ. ಒಂದು 5 ನಿಮಿಷ ಆರಬೇಕಿದು. ಆಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು ನೀವು. ನೋಡ್ತಿರ್ಬೋದು ನೀವು ಇಲ್ಲಿ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ. ಸೊ ಸಕ್ಕರೆ ಪಾಕ ಸ್ವಲ್ಪ ಜಾಸ್ತಿ ಆದರೆ ಕೊಬ್ಬರಿ ಮಿಠಾಯಿ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಸಕ್ಕರೆ ಕರಗಿದ್ರೆ ಸಾಕು. ನೋಡ್ತಿರ್ಬೋದು ನೀವು ಯಾವ ರೀತಿ ಸಾಫ್ಟಾಗಿ ಮತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಿಲ್ಲಿ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ, ಸ್ವಲ್ಪ ಬೇಗ ಆಗುತ್ತೆ ಅಂತ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ನೀವು. ಸೊ ಮನೆಗೆ ಯಾರೋ ಗೆಸ್ಟ್ ಬರೋರಿದ್ದರೆ ಇದನ್ನ ಕ್ವಿಕ್ಕಾಗಿ ಮಾಡ್ಕೋಬೋದು ಮನೆಯಲ್ಲಿ ಕೊಬ್ಬರಿ ಇದ್ದರೆ. ಮತ್ತು ಒಂದು ವೇಳೆ ಕೊಬ್ಬರಿ ವೇಸ್ಟ್ ಆಗ್ತಿದ್ರೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಮನೆಯಲ್ಲಿ ನೀವು ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.